ಎಸ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ನಿಮ್ಗೆ ಏನು ತಿಳಿಸಿನಪ್ಪ ಅಂತಂದರೆ, ನನ್ನ ಮಗುವಿನ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಯಾಕಪ್ಪ ಅಂತಂದರೆ ನೋಡಿರಿ, ಈ ಮಗು ಇವಾಗ 11 ತಿಂಗಳ ಮಗು ಇದೆ. ಈ ಟೈಮಲ್ಲಿ ಏನಪ್ಪ ಅಂತಂದರೆ ಮಕ್ಕಳು ಹಲ್ಲು ಹಾಕುವುದು ಮತ್ತು ಸ್ವಲ್ಪ ಹೆಜ್ಜೆ ಮೆಲ್ಲನೆ ಹೋಗುವುದು, ತಾರೆ ತಮ್ಮ ಈ ಥರ ಹೋಗ್ತಾ ಇರ್ತಾರಲ್ವ. ಎಸ್, ಈ ಟೈಮ್ನಲ್ಲಿ ಏನಪ್ಪ ಅಂತಂದರೆ ಹಲ್ಲಾಕುವ ಸಮಯದಲ್ಲಿ ಮಕ್ಕಳಿಗೆ ಲೂಸ್ ಮೋಷನ್ ಆಗುತ್ತೆ. ಹೌದಾ? ಎಸ್, ಲೂಸ್ ಮೋಷನ್. ನೋಡಿ, ಮಗು ಅಂಬೆಗಾಲು ಇಡುತ್ತಾ ಹೋಗ್ತಾ ಇರುತ್ತೆ. ಮಗು ನೋಡ್ತಾನೆ ಅವನು. ಯಾಕಪ್ಪ ಅಂದ್ರೆ ನಾನು ಮಾತಾಡಕತ್ತೀನಿ, ನನ್ನ ಧ್ವನಿ ಕೇಳಿ ಅವಾಗ ಕೂತಿಬಿಟ್ಟು ನಾನು ನನಗೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾನೆ, ನನಗೆ ಹೋಗ್ತಾನೆ. ಎಸ್, ಈ ಟೈಮ್ನಲ್ಲಿ ಏನಪ್ಪ ಅಂತಂದರೆ ಮಕ್ಕಳು ಅಂಬೆಗಾಲು ಹಿಡಿಯೋದಲ್ಲದೆ ನಿಂತ್ಕೊಳ್ತಾವೆ. ತಮ್ಮ ಶಕ್ತಿ ಎಷ್ಟು ಮಟ್ಟಿಗಿದೆ ಅಷ್ಟು ತನ್ನ ಬ್ಯಾಲೆನ್ಸ್ ನಿಂತ್ಕೊಳ್ತಾವೆ. ಮಗು ನಿಂತ್ಕೊಂಡಾಗ ಏನಪ್ಪ ಅಂತಂದರೆ ಏನಂತ ನಾನಪ್ಪ ಬ್ಯಾಲೆನ್ಸ್ ಸಿಗಲಾರದೆ ಬಿದ್ದು ಬಿಡ್ತಾವೆ. ಹೌದಾ? ಅವ್ರು ಪೆಟ್ಟು ಬೀಳುವುದು ಹೊಟ್ಟೆಗೆ ಮತ್ತು ತುಂಡಿಗೆ. ಹೌದಾ? ಆಗ ಹೊಟ್ಟೆ ಗಡಗಡ ಲೂಸ್ ಮೋಷನ್ ಆಗೋ ಸಾಧ್ಯತೆ ಇರುತ್ತೆ. ಎಸ್, ನೋಡಿ ಮಗು ಯಾವ ರೀತಿಯಾಗಿ ಹಾಡಕತ್ತಿದೆ. ಇವಾಗ 11 ತಿಂಗಳಿಗೆ ಅವನಿಗೆ. ಅಂದರೆ ವರ್ಷದಲ್ಲಿ ಮಕ್ಕಳಿಗೆ ವರ್ಷದೊಳಗಡೆ ಕಾಲು ಬರ್ತವೆ ಮತ್ತು ಅಲ್ಲೂ ಸಹ ಹಾಕ್ತಿರ್ತಾವೆ. ಎಸ್, ಅಲ್ಲೂ ಹಾಕುವ ಸಮಯದಲ್ಲಿ ಮತ್ತು ಕಾಲು ಯಾವ ಸಮಯದಲ್ಲಿ ಬರ್ತಾವಲ್ಲ ಅವಾಗೂ ಸಹ ಕಾಲು ಬಂದಾಗೂ ನನ್ನ ಮಕ್ಕಳು ನಿಲ್ಲೋದಿಲ್ಲ. ಸ್ಪೀಡಾಗಿ ಅವು ಏನಪ್ಪ ಅಂದರೆ ಒಡೆದು ಹೋಗೋದು, ದಪ್ಪನಿಗೆ ಬೀಳೋದಾಗಿರ್ಬೋದು. ಹೌದಾ? ಈ ಟೈಮಲ್ಲಿ ನಾವು ಮಕ್ಕಳನ್ನು ಚೆನ್ನಾಗಿ ನೀಡ್ಕೊಳ್ಳೋ ಇದೊಂದು ಸ್ಟೆಪ್. ಇವಾಗ ಮಕ್ಕಳಿಗೆ ಕಾಲು ಬಂದ ಮೇಲೆ ಇದು ಒಂದು ದೊಡ್ಡ ಜವಾಬ್ದಾರಿ. ಹೌದಾ? ನಾವು ಏನಪ್ಪ ಅಂತಂದರೆ ಇಷ್ಟು ದಿನ ಮಕ್ಕಳು ತಿರುಗಾಡ್ತಿರ್ಲಿಲ್ಲ. ಅವಾಗ ಅದು ನೋಡ್ತಿರೋದು ಬ್ಯಾರೆ ಇರ್ತಿತ್ತು. ಅದು ಒಂಥರ ಚೆನ್ನಾಗಿನೇ ಕುಂತಲೇ ಎಲ್ಲ ಕೆಲಸ ನಾವು ಮಾಡ್ಬೋದಾಗಿತ್ತು, ಮನೆಯಲ್ಲಿ ಆಡಿಸ್ಬೋದಾಗಿತ್ತು. ಇವಾಗ ಮಕ್ಕಳಿಗೆ ಕಾಲು ಬರ್ತಾವಪ್ಪ ಅಂತಂದರೆ ನಾವು ಆ ಮಕ್ಕಳನ್ನು ಹಿಡಿದುಕೊಳ್ಳೋದಕ್ಕೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಆ ಮಗು ಕಾಲು ಒಂದಷ್ಟು ಸ್ಪೀಡ್ ಓಡ್ತಿರ್ತದೆ. ಎಸ್, ನಿಜ ಕಣ್ರಿ, ಮಕ್ಕಳಾದವರಿಗೆ ಆ ಅನುಭವ ಇರುತ್ತೆ ನಿಜವಾಗ್ಲೂ. ನೋಡಿ ಆ ಮಗು ನೋಡಿ ಇವಾಗ ತನ್ನ ಶಕ್ತಿ ನೋಡಿ ಯಾವ ರೀತಿ ನಿಂತ್ಕೊಂಡು ಸ್ವಲ್ಪ ಅಲ್ಲಿ ಇಟ್ಕೊಂಡಿದ್ದಾನೆ. ಆ ಬಿಟ್ಟು ಸಹ ಏನು ಮಾಡ್ತಾನೆ, ಒಂದೊಂದು ಎರಡು ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ. ವರ್ಷದೊಳಗೇ ಕಾಲು ಬಂದುಬಿಡ್ತೇವೆ ಮಕ್ಕಳಿಗೆ. ಎಸ್, ನನ್ನ ಮಗುವಿಗೆ ಇನ್ನೂ 1 ವರ್ಷ ಆಗಬೇಕಪ್ಪ ಅಂತಂದರೆ 1 ವರ್ಷ ಬೇಕು. ಎಸ್, ನೋಡಿ ಅವ ಯಾವ ರೀತಿಯಾಗಿ ನಿಂತ್ಕೊಂಡಾನೆ ಅದು. ನೋಡಿ ಇಲ್ಲಿ ಸಹ ಇವಳು ಏನಪ್ಪ ಅಂತಂದರೆ ಇವಳಿಗೆ ಇವಾಗ 5 ವರ್ಷ ಸರಿಯಾಗಿ ಕ್ಯಾಮ್ರಾ ಬರ್ತಿಲ್ಲ. ಬೆಳಕು ಈ ಕ್ಯಾಮ್ರಾಗೆ ಎದುರು ಬೀಳ್ತಿದೆ. ಆವಾಗ ಏನಪ್ಪ ಅಂದರೆ ಸರಿಯಾಗಿ ಕಾಣೋದಿಲ್ಲ ವ್ಯಕ್ತಿಗಳು. ನೋಡಿ ಈ ಕಡೆ ಸೇರಿ ನೋಡಿ, ಈ ಥರ ಟ್ಯಾಬ್ ಮಾಡಿದ್ರೆ ಈ ಕಡೆ ಇಷ್ಟು ಸ್ಪಷ್ಟ ನೋಡಿ, ಎಷ್ಟು ಕ್ಲಿಯರಾಗಿ ಕಾಣ್ತಿತ್ತಾಗ. ನೋಡಿ ಅದೇ ಈ ಕಡೆ ನಾವು ಬೆಳಕಿಗೆ ಈ ಥರ ಅದು ಈ ಥರ ಬಿಟ್ಟರೆ ಸರಿಯಾಗಿ ಕಾಣೋದಿಲ್ಲ. ಒಂಥರ ವೈಟ್ ಆಗಿ ನಮ್ಮ ಮಕ್ಕಳ ಬಗ್ಗೆ ಹೇಳ್ತಿದ್ನಲ್ಲ, ನನ್ನ ಮಗುವಿನ ಬಗ್ಗೆ. ಈಗ ಎಷ್ಟು ಕಷ್ಟ ಅಲ್ರಿ, 1 ವರ್ಷದಲ್ಲಿನೇ ಮಗು ನೋಡಿರಿ ಹುಟ್ಟುತ್ತೈತಿ. ಹುಟ್ಟಿನಿಂದನೂ ನೋಡಿ 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 ಯಾವ ರೀತಿ ಬರ್ತಾರೆ ನೋಡಿ. ಇವಾಗ ನೋಡಿರಿ ಈ ಥರ ಒಂದೊಂದು ಹೆಜ್ಜೆ ಇಟ್ಕೊಂಡು ಬರ್ತಾರೆ. ಯಾವಾಗ ಬೀಳ್ತಾನೋ ಯಾವಾಗಿಲ್ಲ. ನೋಡಿ 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 ಯಾವ ರೀತಿಯಾಗಿ ಬರ್ತಾನೆ ನೋಡಿ. ಈಗ ನೋಡಿ ಪುಟ್ಟ ಹೆಜ್ಜೆ ಇಟ್ಕೊಂಡು ನೋಡಿರಿ, ಏನಿಲ್ಲ ಬಿದ್ದು ನೋಡ್ರಿ. ಈ ಥರ ಬಿದ್ದರೆ ಪರವಾಗಿಲ್ಲ, ಕೈ ಮೇಲೆ ಒಜೆ ಬೀಳ್ತೈತೆ. ಬಟ್ ಅದೇ ದುಗ್ಗನಂಗೆ ತುಂಡು ಹೆಚ್ಚಿ ಬೀಳ್ತಾನೆ ನೋಡ್ರಿ, ಆವಾಗ ಎಸ್ ಅಂದರೆ ಅವಳಿಗೆ ಸಹ ಇವಾಗ 5 ವರ್ಷ. ಈಗ ಸ್ಕೂಲಿಗೆ ಕಳಿಸ್ಬೇಕು, ಸ್ಕೂಲಿಗೆ ಹೋಗ್ತಾನೇ ಇಲ್ಲ. ನೋಡೋಣ, ಟ್ರೈ ಮಾಡ್ತೀವಿ, ಕಳಿಸ್ತೀವಿ. ಸ್ಕೂಲಿಗೆ ಹೋಗ್ತೇನೆ ಅಕ್ಷರ? ಶಾಲೆಗೆ ಗೊತ್ತಾ ಹೋಗ್ಬೇಕಮ್ಮ, ಒಲ್ಲನ್ಬಾರ್ದು. ಚಾಕ್ಲೇಟ್ ಕೊಡ್ತಾರ, ಚಾಕ್ಲೇಟು, ಬಿಸ್ಕೊಟ್ಟು, ಹಾಲು, ಮೊಟ್ಟೆ ಎಲ್ಲ ಕೊಡ್ತಾರಮ್ಮ. ಬಟ್ಟೆ, ಪುಸ್ತಕ, ಪೆನ್ನು ಎಲ್ಲ ಕೊಡ್ತಾರೆ. ಓದ್ತಿಲ್ಲ? ಹೋಗಿ ಅಪ್ಪ ಬಿಟ್ಟು ಬರ್ತಾನ. ಓದ್ತಾರ ಜೊತೆಗೆ ಹೋಗ್ಬೇಕಮ್ಮ. ಎಲ್ಲ ಕೊಡ್ತಾರ, ಬೂಟು ಕೊಡ್ತಾರ, ಬಟ್ಟೆ ಕೊಡ್ತಾರ. ನಮ್ಮ ಭರತ್ನ ಕಳಿಸಿಬಿಟ್ಟು ಆ ಥರ ಮಾಡಬಾರ್ದು. ಸರಿ,
ಮಾಡಬಾರ್ದು. ನೋಡ್ರಿ ಇವಳು ಯಾವ ರೀತಿ ಇರುತ್ತೆ ಅಂತಂದರೆ, ಈ ಮಗುನ ಕಂಡ್ರೆ ಅವಳಿಗೆ ಆಗೋದಿಲ್ಲ. ಹೊಡೆಯೋದಾಗಿರ್ಬೋದು, ಎಷ್ಟು ಕೀಟ್ಲು ಕೊಡ್ತಾಳಪ್ಪ ಅಂತಂದರೆ ಒಬ್ಬಳೇ ಇರಬೇಕಂತಾಳೆ. ಅವ್ರ ಅಪ್ಪ ಬಂದರೆ ಸಾಕು. ಏನು ಮಾಡೋದು? ಅವನು ಅಳ್ತಾನ, ಇವಳು ನನ್ನ ಎತ್ತಿಬೇಕಂತ ಅವಳಂತಾಳ, ಅವನು ಸಹ ನನ್ನ ಎತ್ತಿಬೇಕಂತ. ತುಂಬಾ ಇಷ್ಟಪಡ್ತಾರೆ ಅವ್ರ ಪಪ್ಪನ. ನಿಜಾಗ್ಲೂ ನೋಡಿ, ಇವಾಗ ಇಬ್ಬರು ಯಾವ ರೀತಿಯಾಗಿ ಆಡ್ತಾರೆ ನೋಡಿ, ಸುಮ್ಮನೆ ಆಡ್ತಾರೆ. ಸಾಕು, ಅವ್ರ ಅಪ್ಪ ಬಂದಿದ್ರೆ ಸಾಕು ಡ್ಯೂಟಿಯಿಂದ. ಬರೀ ಡ್ಯೂಟಿಗೆ ಹೋಗ್ತಾ ಇದ್ದೆ, ಗೌರ್ಮೆಂಟ್ ಜಾಬ್ ಇದೆ ನೋಡಿ. ಬಾರು ಬಾಯ್ ಮಾಡಪ್ಪ, ಬಾಯನ ಹಾಂ ನೋಡ್ರಿ, ಬಾಯ್ ಹೆಂಗಂತಾನೆ, ಟಾಟಾ ಮಾಡ್ತಾನೆ, ಟಾಟಾ ಅಂತ ನೋಡಿ. ಎಸ್, ಇವಾಗ ಒಂದು 3 ದಿನ ಆಗಿತ್ತು. ಅವನಿಗೆ ಸಹ ಅಲ್ಲಾಕತ್ತಾನ, ಲೂಸ್ ಮಿಷನ್ ಆಗೈತೆ. 3 ದಿನ ಆಗೈತೆ ಮನುಷ್ಯ. ಅವ್ನು ವೀಕ್ ಆಗಿಲ್ರಿ ಇವಾಗ. ಎಸ್ ನೋಡಿ, ಯಾವ್ದು ಬೇಕು ಮೊನ್ನೆ ಸಿಂಗಲ್ ತೋರಿಸಿ ನೋಡಿ. ಅಲ್ಲಾಗೋ ಸಮಯ ಮಕ್ಕಳು ಫುಲ್ಲು ವೀಕ್ ಆಗಿರ್ತಾರೆ ನಿಜವಾಗ್ಲೂ. ನೋಡಿ ಯಾವ ರೀತಿ ಆಗಿರ್ತಾರೆ. ಎಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಭರತ ಬಾಯ್ ಏನಪ್ಪ, ಬಾಯ್ ಟಾಟಾ.